ಆಗಲಿ. ಯಾವುದಾದ್ರೂ ಪ್ರಾಪರ್ಟಿ ಡಾಕ್ಯುಮೆಂಟ್ ಇದೆಯಾ? ನೋಡಮ್ಮ, ಸಮಾಧಾನವಾಗಿ ಸಾಲ ಕೇಳೋಕೆ ಅಂತ ಬಂದಿದ್ಯಾ. ನೀನೇನೋ ಮ್ಯಾಟ್ರಲ್ಲಿ ತಗಲಾಕೊಂಡಿದ್ಯಾ, ಅದಕ್ಕೆ ದುಡ್ಡು ಬೇಕಿದೆ. ಆದರೆ ಯಾವುದೇ ಶ್ಯೂರಿಟಿ ಪ್ರೂಫ್ ಇಲ್ಲದೆ ನಾನು ನಿನಗೆ 10 ಲಕ್ಷ ಹೆಂಗೆ ಕೊಡಲಿ, ನೀನೇ ಹೇಳು. ನೀವು ಹೇಳೋದು ಸರಿ ಇದೆ ಸರ್, ಆದರೆ ನಮ್ಮ ಪರಿಸ್ಥಿತಿ ಹಾಗಿಲ್ವಲ್ಲ. ಓಕೆ, ಒಂದು ಕೆಲಸ ಮಾಡೋಣ. ನಾನು ನಿಮಗೆ 3 ಲಕ್ಷ ಕೊಡ್ತೀನಿ. ಯಾವುದೇ ಶ್ಯೂರಿಟಿ ಪ್ರೂಫು ಏನು ಬೇಡ. ಆದರೆ ಇಂಟ್ರೆಸ್ಟ್ ಒಂದು ಕರೆಕ್ಟಾಗಿ ಕೊಡಬೇಕು. ಕಷ್ಟದಲ್ಲಿದ್ದೀನಿ ಅಂತೀಯ, ನಾನು ಇಷ್ಟು ಸಹಾಯ ಮಾಡ್ಬೋದು ಅಷ್ಟೇಮ್ಮ. 3 ಲಕ್ಷ ಸಾಲುತ್ತಾ? ಸಾಲಕ್ಕೆ ಇದನ್ನು ಹಾಕಿ ಒಂದು ಸ್ವಲ್ಪ ತೀರಿಸಿದ್ರೆ ಬ್ಯಾಂಕ್ ಅವ್ರ ಹತ್ರ ಇನ್ನೊಂದು ಸ್ವಲ್ಪ ಟೈಮ್ ಆದರೂ ಕೇಳ್ಬೋದು. ಇಷ್ಟಾದರೂ ಸಿಗ್ತಾ ಇದೆಯಲ್ಲ, ಇನ್ನು 7 ಲಕ್ಷ ಹೇಗಾದರೂ ಮಾಡಿ ಹೊಂದಿಸಿದ್ರಾಯ್ತು. ಆಯಿತು ಸರ್, ಹಾಗೆ ಆಗಲಿ. ಥ್ಯಾಂಕ್ ಯು, ನಿಮ್ಮಿಂದ ತುಂಬ ಸಹಾಯ ಆಯಿತು ಸರ್. ಏನಮ್ಮ ಹಾಗೆ ಸುಮ್ಮನೆ ಹೋಗ್ತಿದೆಯಲ್ಲ, ಕಾಸೇನು ಸುಮ್ಮನೆ ಕಟ್ಕಳ್ಸೋಕ್ಕಾಗುತ್ತಾ? ನಿಮ್ಮ ಮಾತಿನ ಅರ್ಥ ಅಪಾರ್ಥ ಮಾಡ್ಕೊಬೇಡಮ್ಮ. ನಾನು ನಿನ್ನ ಆಟೋ ಹೊರಗಡೆ ನೋಡಿದೆ, ಅದಕ್ಕೆ ಕಾಸು ಕೊಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂತು. ಆಟೋ ಕೀ ಇಲ್ಲೇ ಕೊಟ್ಬಿಟ್ಟು ಹೋಗಮ್ಮ. ನಿನ್ನ ಕಾಸು ವಾಪಸ್ ಕೊಡೋವರೆಗೂ ಆಟೋ ಇಲ್ಲೇ ಇರುತ್ತೆ. ಸರ್, ನೀವೇ ಪ್ರೂಫ್ ಬೇಡ, ಶ್ಯೂರಿಟಿ ಬೇಡ ಅಂತ ಹೇಳಿದ್ರಿ. ಕರೆಕ್ಟಮ್ಮ, ಆಟೋ ಸೆಕ್ಯೂರಿಟಿ ಕಣಮ್ಮ. ಇಲ್ಲೇ ಬಿಟ್ಟೋಗು, ಏನು ಆಗದೆ ಇರೋ ಹಂಗೆ ನಾನು ನೋಡ್ಕೋತೀನಿ. ನಮ್ಮ ಲೈಫಿಗೆ ಆಟೋನೇ ಸೆಕ್ಯೂರಿಟಿ ಸರ್. ಈ ದುಡ್ಡು ಬೇಡ ಸರ್. ಥ್ಯಾಂಕ್ ಯು. ಅವನನ್ನು ಕಂಪ್ಲೀಟಾಗಿ ವಶಕ್ಕೆ ತಗೋ. ನಿನ್ನ ಬಗ್ಗೆ ಅವನು ಪೂರ್ತಿ ಪಾಗಲ್ ಆಗ್ಬಿಡ್ಬೇಕು. ವಿನಯ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳು. ಸಾರಿ, ನಾನವತ್ತು ನಿಮ್ಮ ಹತ್ರ ಆ ರೀತಿಯಾಗಿ ಮಾತಾಡಬಾರ್ದಾಗಿತ್ತು. ಅದರಿಂದ ನಿಮಗೆ ತುಂಬ ನೋವಾಗಿದೆ ಅಂತಲೂ ನನಗೆ ಗೊತ್ತಿದೆ. ಆದರೆ ನಿಮ್ಮ ಮನಸ್ಸಿಗೆ ನೋವು ಮಾಡೋದು ನನ್ನ ಉದ್ದೇಶ ಆಗಿರಲಿಲ್ಲ. ಆ ಟೈಮಲ್ಲಿ ನನ್ನ ಮನಸ್ಥಿತಿ ಸರಿ ಇರಲಿಲ್ಲ, ಪರಿಸ್ಥಿತಿಗಳು ಸರಿ ಇರಲಿಲ್ಲ. ಹಾಗಾಗಿ ನನಗಿರೋ ಟೆನ್ಷನ್ನೆಲ್ಲ ನಿಮ್ಮ ಮೇಲೆ ತೋರಿಸ್ಬಿಟ್ಟೆ. ನನಗಾದರೂ ಇನ್ನು ಯಾರಿದ್ದಾರೆ ಹೇಳಿ? ನಿಮ್ಮ ಹತ್ರ ಸಾರಿ ಕೇಳೋ ಅರ್ಹತೆ ನನಗಿದೆಯೋ ಗೊತ್ತಿಲ್ಲ, ಆದರೆ ನಡೆದಿರೋದು ಯಾವುದನ್ನೂ ಮನಸ್ಸಲ್ಲಿ ಇಟ್ಕೋಬೇಡಿ, ಕ್ಷಮಿಸ್ಬೇಡಿ. ನನಗೂ ಭಾವನೆಗಳಿರುತ್ತೆ ಕಲ್ಯಾಣಿ. ನಾನು ಬೇರೆ ಯಾರೋ ಆಗೋಕ್ಕೆ ಹೊರಟಿರಲಿಲ್ಲ, ನಿನಗೆ ಹತ್ರ ಆಗೋಕ್ಕೆ ಪ್ರಯತ್ನ ಪಡ್ತಿದ್ದೆ ಅಷ್ಟೆ. ಅದಕ್ಕೆ ಅಷ್ಟೆಲ್ಲ ನಿನ್ನ ಮನಸ್ಸಲ್ಲಿ ಏನಿದೆ, ನಾನು ಏನು ಮಾಡಬಹುದು, ನಾನು ಹೇಗಿರಬೇಕು, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಅಷ್ಟೆಲ್ಲ ಆಯಿತು. ನಮಗೂ ಇದೆಲ್ಲ ಹೊಸ್ತು ಕಲ್ಯಾಣಿ. ತುಂಬ ಗಂಡು ಮಕ್ಕಳಿರೋ ಮನೇಲಿ ಬೆಳೆದಿರೋ ನಾನು. ಈಗ ನೀನು ಬಂದಿದ್ದೀಯ, ನಿನಗೆ ಯಾವುದೇ ರೀತಿ ನೋವಾಗಬಾರ್ದು ಅನ್ನೋ ಜವಾಬ್ದಾರಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅದು ನನ್ನ ಧರ್ಮ. ತುಂಬ ಪ್ರಯತ್ನ ಪಟ್ಟೆ. ನೀನು ಆ ಥರ ಮಾತಾಡಿದ್ಮೇಲೆ ನಿನ್ನ ಮದುವೆಯಾಗಿ ತಪ್ಪು ಮಾಡಿಬಿಟ್ಟೇನೋ ಅಂತ ಅನಿಸ್ತು. ಏನೇನೋ ಯೋಚನೆಗಳು ತಲೆಗೆ ಬಂತು. ಈ ಟೈಮಲ್ಲಿ ನಾನು ಹೆಚ್ಚೇನು ಹೇಳಾರೆ, ಆದರೆ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ, ನನಗೆ ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ತಗೋ, ನಿನಗೆ ಎಷ್ಟು ಟೈಮ್ ಬೇಕೋ ಅಷ್ಟು ತಗೋ. ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಗೆ ಯಾವುದೇ ರೀತಿಯೂ ನಾನು ಯಾವ ಒತ್ತಾಯನೂ ಮಾಡಲ್ಲ ಕಲ್ಯಾಣಿ. ನನ್ನ ಕಡೆಯಿಂದ ನಿನಗೇನಾದರೂ ಬೇಜಾರಾಗಿದ್ದರೆ ನನ್ನ ಕಡೆಯಿಂದನೂ ಸಾರಿ.
ನೋಡ್ಕೊಂಡು ಕೆಲಸ ಮಾಡೋದಲ್ವಾ ಕಲ್ಯಾಣಿ? ಒಂದು ನಿಮಿಷ ಇರು, ಬಂದೆ. ಇಂಥ ಟೈಮಲ್ಲಿ ನಾನು ಹೋಗಿ ನನ್ನ ಸಮಸ್ಯೆ ಹೇಳ್ಕೊಳ್ಳೋದು ಸರಿಯಲ್ಲ. ಪೂರಿ ಕಮ್ಮಿ ಆಯ್ತಾ? ಐಸ್ ಪ್ಯಾಕ್ ಏನೋ ತರಲ್ಲ? ಬೇಡ, ಅಷ್ಟೊಂದೆಲ್ಲ ಏನೂ ಆಗಲಿ. ಹುಷಾರು. Hi, Mitra. What is this, yeah? Morning, coming this side, meeting. What special? ಅದು ಏನಿಲ್ಲ, ಅಕ್ಕನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಬೆಳಗ್ಗೆ ಅಕ್ಕ ಮಾತಾಡ್ಸಕ್ಕೆ ಬಂದಿದ್ಯಾ? ಕೈಯಲ್ಲೇನದು? ಇದ ಆಟೋ ಸರ್ವಿಸ್ ಬಿಲ್ ಕೃಷ್ಣ. ನನ್ನ ಲೈಫಲ್ಲೇ ಆಟೋ ಸರ್ವಿಸ್ ಬಿಲ್ ನೋಡಿಲ್ಲ ಅನ್ನೋ ಥರ ಮಾತಾಡ್ತಿದ್ಯಾ? ಕೂಡ ಒಂದ್ಸಲ ನೋಡ್ತೀನಿ. ಆಟೋ ಸರ್ವಿಸ್ ಬಿಲ್ಲಲ್ಲಿ ಇನ್ನೇನಿರುತ್ತೆ ಕೃಷ್ಣ? ಅಯ್ಯ ನಿನ್ನ ಅಜ್ಜಿ, ಅದೇ ಏನು ಸ್ಪೆಷಲ್ ಅಂತ ನೋಡ್ತೀನಿ, ಕೊಡಿಲಿ ಕೊಡೆ. ಕೃಷ್ಣ, ವಾಪಸ್ ಕೊಡು ಕೃಷ್ಣ. ಹಾಯ್ ರುಕ್ಕು, ಯಾವಾಗ ಬಂದೆ? ಅದು ಬಾವ ಇವಾಗಷ್ಟೇ ಬಂದೆ. ಏ ಕೃಷ್ಣ, ಏನಾದ್ರು ತರಲೆ ಬೆಳಗ್ಗೆ? ನಿನಗೂ ಉತ್ತರ ಕೊಡ್ಬೇಕೇನಪ್ಪ ನಾನು? ಆಯಿತು ಬಿಡಪ್ಪ, ಕಚ್ಬೇಡ. ರುಕ್ಕು, ಇವನು ಸವಾಸ ಮಾಡಿದ್ರೆ ನಿನಗೆ ವನವಾಸ ಪಕ್ಕ. ಸಾಯಂಕಾಲವರೆಗೂ ಇರ್ತೇ ತಾನೆ, ಸಿಗೋಣ. ಇಲ್ಲ ಬಾವ, ನಾನು ಇವಾಗ ಹೊರಡ್ತೀನಿ, ನನಗೆ ಸ್ವಲ್ಪ ಕೆಲಸ ಇದೆ. ಆರಾಮಾಗಿ ಕೂತ್ಕೊಂಡು ಮಾತಾಡಿ. ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಓಕೆ, ಬಾಯ್. ಹೋಗ್ಬಾ.